ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು, ರಾಮಚಂದ್ರ ದೇವರು ದಂಡಕಾರಣ್ಯದಲ್ಲಿ ಇರುವಂತಹ ಪ್ರಸಂಗದಲ್ಲಿ ಶೂರ್ಪಣಖೆಯ ಒಂದು ಕಿವಿಯನ್ನ, ಮೂಗನ್ನ ಲಕ್ಷ್ಮಣನ ಮುಖಾಂತರವಾಗಿ ಕತ್ತರಿಸಿ ಅವಳು ಆ ರಾಮನ ಮೇಲೆ ದ್ವೇಷದಿಂದ ರಾಮಚಂದ್ರ ದೇವರನ್ನ ಸಂಹಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ 14,000 ಜನ ತನ್ನ ಪ್ರಧಾನರಾದಂತಹ ಬಂಧುಗಳನ್ನ, ನನಗೆ ಬಹಳ ಆಪ್ತರಾದಂತಹ ರಾಕ್ಷಸರನ್ನ ಕಳಿಸಿದ್ದು ರಾಮಚಂದ್ರ ದೇವರು ಅನಾಯಾಸವಾಗಿ ಆ ಎಲ್ಲ ರಾಕ್ಷಸರನ್ನು ಕೂಡ ಭಗವಂತ ಸಂಹಾರ ಮಾಡಿದ ಅಂತ ತಿಳಿದುಕೊಂಡದ್ದು. ಜಘ್ನೇ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡಪಾಣಿರಖಿಲಸ್ಯ ಸುಖಂ ವಿಧಾತುಂ ಅಂತ ತಿಳಿಸಿಕೊಟ್ರು. ಈ ರೀತಿಯಾಗಿ ಭಗವಂತ ಮಾಡೋದರಿಂದ ಯಾರಿಗೆ ಏನನ್ನ ಮಾಡಿಕೊಟ್ಟ, ಯಾರಿಗೆ ಏನು ಮಾಡುವ ಸಲುವಾಗಿ ಈ ರೀತಿಯಾಗಿ ರಾಕ್ಷಸರನ್ನ ಸಂಹಾರ ಮಾಡಿದ ಎಂಬುದನ್ನ ಶ್ರೀಮದಾಚಾರ್ಯರು ಮುಂದಿನ ನಿರ್ಣಯವನ್ನು ತಿಳಿಸಿ ಮುಂದಿನ ಕಥಾಭಾಗವನ್ನ ಹೇಳ್ತಾರೆ. 28ನೆಯ ಶ್ಲೋಕ. ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚರಜನೀಚರ ಮಂಡಲಸ್ಯ ರಕ್ಷಪತಿಃ ಸ್ವಶ್ರು ಮುಖಾದ ವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ. ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚರಜನೀಚರ ಮಂಡಲಸ್ಯ ರಕ್ಷಪತಿಃ ಸ್ವಶ್ರುಮುಖಾದ ವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ ಎಂಬುದಾಗಿ 28ನೆಯ ಶ್ಲೋಕ. ಪದವಿಭಾಗ. ದತ್ತೇ ಅಭಯೇ ಅಂತ ಪದಚ್ಛೇದ ಮಾಡಿಕೊಳ್ಳಬೇಕಲ್ಲಿ. ದತ್ತೇ ಅಭಯೇ ರಘುವರೇಣ ಮಹಾಮುನೀನಾಂ. ದತ್ತೇ ಇಲ್ಲಿ ಅಭಯ ಏನ್ ಮಾಡಿಕೊಳ್ಳುವಂತಿಲ್ಲ, ದತ್ತೇ ಭಯೇ ಅಂತ ಮಾಡಿಕೊಳ್ಳಬೇಕು. ಭಯೇ ಚ ರಜನೀಚರ ಮಂಡಲಸ್ಯ ಒಂದೇ ಶಬ್ದ ಅದು. ರಕ್ಷಪತಿ ಇದು ಒಂದೇ ಶಬ್ದ. ಸ್ವಶ್ರುಮುಖಾತ್ ಇಲ್ಲಿ ಬಿಡಿಸ್ಕೊಳ್ಬೇಕು. ಸ್ವಶ್ರುಮುಖಾತ್ ಅವಿಕಂಪನಾತ್ ಚ
ಶ್ರುತ್ವಾ ಬಲಂ ರಘುಪತೇಃ ಪರಂ ಆಪ ಚಿಂತಾಂ. ಈ ರೀತಿಯಾಗಿ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಆ 14,000 ಜನ ದುಷ್ಟರನ್ನ, ರಾಕ್ಷಸರನ್ನ ಭಗವಂತ ರಾಮಚಂದ್ರ ದೇವರು ಸಂಹಾರ ಮಾಡಿದ ನಂತರದಲ್ಲಿ ಸಂಹಾರ ಮಾಡಿ ಏನ್ ಮಾಡಿದ ಅಂದ್ರೆ, ಮಹಾಮುನೀನಾಂ ರಘುವರೇಣ ಮಹಾಮುನೀನಾಂ ಅಭಯೇ ದತ್ತೆ. ರಾಮಚಂದ್ರ ದೇವರು ರಘುವರೇಣ ರಾಮೇಣ ಮಹಾಮುನೀನಾಂ ಅಭಯೇ ದತ್ತೆ. ಈ ರೀತಿ ದುಷ್ಟರನ್ನ ಸಂಹಾರ ಮಾಡುವ ಮುಖಾಂತರವಾಗಿ ಏನಂತ ತಿಳಿಸಿಕೊಟ್ಟ ಅಂದ್ರೆ, ಮಹಾಮುನಿಗಳು ಎಲ್ಲ ಸಜ್ಜನರಂತೆ ಏನಿದ್ದಾರೋ, ಮುನಿ ಋಷಿಮುನಿಗಳು ಇದ್ದಾರೋ ಅವರೆಲ್ಲರಿಗೂ ಕೂಡ ರಾಮಚಂದ್ರ ದೇವರು ಅಭಯೇ ದತ್ತೆ, ಅಭಯವನ್ನ ಕೊಟ್ಟ, ಅಭಯ ಹಸ್ತವನ್ನ. ಅಂದ್ರೆ ನೀವೇನೂ ಚಿಂತೆ ಮಾಡಬೇಡಿ, ನೀವು ಅನಾಯಾಸವಾಗಿ ನಿರ್ಭಯರಾಗಿ ನಿರ್ಭೀತರಾಗಿ ನೀವು ಈ ಅರಣ್ಯದಲ್ಲಿ ಇದ್ದುಕೊಂಡು ನಿಮ್ಮ ಸಾಧನೆಗಳನ್ನ, ಯಜ್ಞ ಅಗಾದಿಗಳನ್ನ, ಜ್ಞಾನ ಕಾರ್ಯವನ್ನ ಎಲ್ಲವನ್ನು ಕೂಡ ನಿರ್ಭೀತರಾಗಿ ನೀವು ಆ ಕಾರ್ಯವನ್ನ ಮಾಡ್ರಿ, ನಾನು ರಕ್ಷಣೆ ಮಾಡ್ತೇನೆ ನಿಮ್ಮನ್ನ ಅಂತ ಈ ರಾಕ್ಷಸರನ್ನ ಸಂಹಾರ ಮಾಡುವ ಮುಖಾಂತರವಾಗಿ ಆ ಎಲ್ಲ ಮಹಾಮುನಿಗಳಿಗೂ ಕೂಡ ರಾಮಚಂದ್ರ ದೇವರು ಅಭಯೇ ದತ್ತೆ, ಅಭಯವನ್ನ ಕೊಡ್ತಾ ಇರುವಾಗ ನೋಡಿ, ಭಗವಂತನ ಒಂದೇ ಕೆಲಸ, ದುಷ್ಟರನ್ನ ಸಂಹಾರ ಮಾಡುವಂತಹ ಒಂದು ಕೆಲಸದಿಂದಾಗಿ 2 ಕಾರ್ಯಗಳನ್ನ ಭಗವಂತ ಮಾಡ್ತಾನೆ. ಆ 14,000 ಜನ ದುಷ್ಟರನ್ನ, ರಾಕ್ಷಸರನ್ನ ಸಂಹಾರ ಮಾಡಿ ಭಗವಂತ ಏನ್ 2 ಮಾಡಿದ ಅಂದ್ರೆ, ಈ ಮಹಾಮುನಿಗಳಿಗೆ ಅಭಯವನ್ನ ಕೊಟ್ಟ. ನಾನು ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ನಾನು ಇದ್ದೇನೆ, ನೀವೇನೂ ಚಿಂತೆ ಮಾಡಬೇಡಿ, ನಿರ್ಭೀತರಾಗಿ ಕಾರ್ಯವನ್ನ ಮಾಡಿ ಅಂತ ಅಭಯವನ್ನು ಕೊಟ್ಟದ್ದು. ಆದರೆ ಇದೇ 14,000 ಜನರನ್ನ ಸಂಹಾರ ಮಾಡಿದ್ದಕ್ಕೆ ದುಷ್ಟರ ತಲೆಯಲ್ಲಿ ಭಯ ಶುರು ಆಯಿತು. ಅದನ್ನು ಹೇಳ್ತಾರೆ ಮುಂದಿನ ಪಾದದಲ್ಲಿ ಶ್ರೀಮದಾಚಾರ್ಯರು, ದತ್ತೇ ಭಯೇಚ ರಜನೀಚರ ಮಂಡಲಸ್ಯ. ಮಹಾಮುನಿಗಳಿಗೆ ಅಭಯವನ್ನ ಕೊಟ್ಟ ಭಗವಂತ ಇವರನ್ನ ಸಂಹಾರ ಮಾಡುವ ಮುಖಾಂತರವಾಗಿ, ಇವರನ್ನ ಸಂಹಾರ ಮಾಡುವ ಮುಖಾಂತರವಾಗಿ ರಜನೀಚರ ಮಂಡಲಸ್ಯ. ರಜನೀಚರ ಅಂದ್ರೆ ರಾತ್ರಿಯಲ್ಲಿ ಅಡ್ಡಾಡೋರು, ರಾಕ್ಷಸರು ಅಂತ ಅರ್ಥ. ರಜನೀಚರ ಮಂಡಲಸ್ಯ ಅಂದ್ರೆ ರಾಕ್ಷಸ ಸಮೂಹಸ್ಯ ಅಂತ ಅರ್ಥ. ರಾಕ್ಷಸರ ಸಮೂಹಕ್ಕೇನೆ, ಯಾರೋ ಒಬ್ರಿಗೆ ಇಬ್ರಿಗೂ ಅಲ್ಲ, ರಾಕ್ಷಸರ ಸಮೂಹ ಏನಿದೆಯೋ ಎಲ್ಲ ರಾಕ್ಷಸ ಸಮೂಹಕ್ಕೂ ಕೂಡ ಭಯೇ ದತ್ತೆ ಸತಿ. ಆ 14,000 ಜನರನ್ನ ಸಂಹಾರ ಮಾಡುವ ಮುಖಾಂತರವಾಗಿ ಅವರಿಗೆ ಭಯವನ್ನು ಹುಟ್ಟಿಸಿದ ಭಗವಂತ. ಹೀಗೆ ಮಹಾಮುನಿಗಳಿಗೆ ಅಭಯವನ್ನ ಹುಟ್ಟಿಸ್ತಾ ಇರಲು, ರಾಕ್ಷಸರ ಸಮೂಹಕ್ಕೇನೆ ಭಯವನ್ನ ಹುಟ್ಟಿಸ್ತಾ ಇರಲು, ರಕ್ಷಪತಿ, ರಾಕ್ಷಸರಿಗೆ ಪತಿ, ಒಡೆಯನಾದಂತಹ ರಾವಣ ಇವನೇನು ಮಾಡಿದ ಅಂದ್ರೆ, ಸ್ವಶ್ರುಮುಖಾತ್ ಚ ಅವಿಕಂಪನಾತ್. ಸ್ವಶ್ರು ತನ್ನ ತಂಗಿಯಾದಂತಹ ಶೂರ್ಪಣಖಿ, ಆ ಶೂರ್ಪಣಖಿಯಿಂದ ಏನ್ ಮಾಡಿದ ಅಂದ್ರೆ, ರಘುಪತೇಃ ಪರಂ ಬಲಂ ಶ್ರುತ್ವಾ ಅಂತ ಅನ್ವಯ ಮಾಡಿಕೊಳ್ಳಬೇಕು. ಭಗವಂತ ಆ ರೀತಿ ಮಾಡ್ತಾ ಇರಲು ಈ ಕಡೆಗೆ ರಾಕ್ಷಸರಿಗೆ ಪತಿಯಾದ ಒಡೆಯನಾದಂತಹ ರಾವಣ ಸ್ವಶ್ರುಮುಖಾತ್, ತನ್ನ ತಂಗಿಯ ಮುಖದಿಂದ, ತನ್ನ ತಂಗಿಯ ಬಾಯಿಯಿಂದಲೂ ಕೂಡ ಏನ್ ಕೇಳಿದ ಅಂದ್ರೆ, ರಘುಪತೇಃ ಪರಂ ಬಲಂ ಶ್ರುತ್ವಾ, ರಾಮಚಂದ್ರ ದೇವರ ಅದ್ಭುತವಾದ ಬಲ, ಉತ್ಕೃಷ್ಟವಾದ ಬಲ, ಸ್ವಾಭಾವಿಕವಾದ ಶಕ್ತಿ ರಾಮಚಂದ್ರ ದೇವರಿಗಿದ್ದಂತಹದ್ದು. ಅಂತಹ ಬಲವನ್ನ ಅವಳ ಬಾಯಿಯಿಂದ ಕೇಳಿದ್ದ ರಾವಣ. ಈ ರಾಮ ಅಂದ್ರೆ ಹರಿ ಬಲಿಷ್ಠನಾದಂತಹ ವ್ಯಕ್ತಿ ಅಂತ ತನ್ನ ತಂಗಿಯ ಮುಖಾಂತರವಾಗಿ ಕೇಳಿದವ. ಅಷ್ಟೇ ಅಲ್ಲ, ಆ ತಂಗಿ ಬಂದು ಹೇಳುವಕ್ಕಿಂತ ಮೊದಲಿಗೇನೆ ಮತ್ತೊಬ್ಬವ ರಾಕ್ಷಸ ಅವಿಕಂಪ ಅಂತ, ಆ ಅವಿಕಂಪನೂ ಕೂಡ ಬಂದು ರಾವಣನಿಗೆ ತಿಳಿಸಿದ್ದು. ಹೀಗಾಗಿ ಸ್ವಶ್ರುಮುಖಾತ್ ಚ ಅವಿಕಂಪನಾತ್, ಅವಿಕಂಪ ಆ ರಾಕ್ಷಸನಿಂದಲೂ ಕೂಡ ರಘುಪತೇಃ ಪರಂಬರಂ ಶ್ರುತ್ವಾ, ಯಾರು ರಕ್ಷಪತಿ, ರಾಕ್ಷಸರಿಗೆ ಪತಿಯಾದಂತಹ ರಾಕ್ಷಸ
ರಘುಪತಿ ರಾಮಚಂದ್ರ ದೇವರ ಪರಂಬಲಂ ಶ್ರುತ್ವ ಶ್ರೇಷ್ಠವಾದ ಬಲದ ವಿಚಾರವನ್ನ ಕೇಳಿ ಏನ್ ಮಾಡಿದ ಅಂದ್ರೆ ಚಿಂತಾಂ ಆಪ, ಚಿಂತೆಯನ್ನ ಹೊಂದಿದ. ದೊಡ್ಡ ಚಿಂತೆ ಶುರು ಆಯ್ತು ರಾವಣನಿಗೆ. ಅಂದ್ರೆ ಈ ರೀತಿಯಾಗಿ ರಾಮಚಂದ್ರ ದೇವರ ಆ ಬಲವನ್ನ ಕೇಳಿ ರಾವಣನಿಗೆ ಚಿಂತೆ ಶುರು ಆಯಿತು, ಏನ್ ಮಾಡಬೇಕು ಅಂತ. ಈ ರೀತಿಯಾಗಿ ಅಷ್ಟು ಬಲಿಷ್ಠನಾಗಿದ್ದಾನ ಅಂತ ಆ ರೀತಿಯಾಗಿ ರಾವಣನಿಗೆ ಚಿಂತೆ ಶುರು ಆಯಿತು ಅಂತ ಆ ಕಥಾಭಾಗವನ್ನ ವಿಚಾರವನ್ನ ತಿಳಿಸ್ತಾರೆ. ಚಿಂತೆ ಶುರು ಆದ ಮೇಲೆ ರಾವಣ ಮುಂದೆ ಏನು ಮಾಡಿದ ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ಸ್ವಸರುಮುಖ, ಆ ತನ್ನ ತಂಗಿಯ ಬಾಯಿಯಿಂದ, ಅವಿಕಂಪನ ಬಾಯಿಯಿಂದ ರಾಮನ ಬಲವನ್ನ ಕೇಳಿದ ನಂತರದಲ್ಲಿ ರಾವಣ ಏನು ಮಾಡಿದ ಅದನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. 29ನೆಯ ಶ್ಲೋಕ. ಶ್ರುತ್ವಾಶು ಕಾರ್ಯಮವಮೃಶ್ಯ ಜಗಾಮ ತೀರೆ ಕ್ಷೇತ್ರಂ ನದೀ ನದಪತೆ ಶ್ರವಣಂ ಧರಿತ್ರ್ಯಾಃ ಮಾರೀಚಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ರಘುಪತೇರ್ನಿತರಾಂ ದದರ್ಶ ಶ್ರುತ್ವಾಶು ಕಾರ್ಯಮವಮೃಶ್ಯ ಜಗಾಮ ತೀರೆ ಕ್ಷೇತ್ರಂ ನದೀ ನದಪತೆ ಶ್ರವಣಂ ಧರಿತ್ರ್ಯಾಃ ಮಾರೀಚಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ರಘುಪತೇರ್ನಿತರಾಂ ದದರ್ಶ ಎಂಬುದಾಗಿ 29ನೇ ಶ್ಲೋಕ. ಪದವಿಭಾಗ. ಶ್ರುತ್ವಾ ಆಶು ಕಾರ್ಯಂ ಅವಮೃಶ್ಯ ಜಗಾಮ ತೀರೆ ಕ್ಷೇತ್ರಂ ನದೀನದಪತೇಃ ಶ್ರವಣಂ ಧರಿತ್ರ್ಯಾಃ ಮಾರೀಚಂ ಅತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾತ್ ರಘುಪತೇಃ ನಿತರಾಂ ದದರ್ಶ ಎಂಬುದಾಗಿ ಪದವಿಭಾಗ. ನೋಡಿ, ರಾವಣ ಅಂತ ಶಬ್ದ ಇಟ್ಕೊಳ್ಬೇಕು. ರಾವಣ ಶ್ರುತ್ವಾಶು ಅಂತಿದೆ. ಶ್ರುತ್ವ ಅಂದ್ರೆ ಆ ಇಬ್ಬರ ಮುಖದಿಂದ, ಬಾಯಿಯಿಂದ ರಾಮನ ಬಲವನ್ನ ಕೇಳಿ, ಹಿಂದೆ ಹೇಳಿದ್ದಾರೆ. ರಾಮನ ಬಲವನ್ನ ಕೇಳಿ ಚಿಂತೆಯನ್ನ ಹೊಂದಿದ ಅಂತ ಒಂದು ವಿಚಾರವನ್ನು ಹೇಳಿದ್ದು. ಕೇಳಿ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡದ. ಮತ್ ಕೇಳಿ ಏನ್ ಮಾಡಿದ ಅಂದ್ರೆ ಬರೀ ಚಿಂತೆ ಮಾಡ್ಕೋದ್ ಕೂಡ್ಲಿಲ್ಲ, ಮುಂದೆ ಒಂದು ತನ್ನ ಕಾರ್ಯವನ್ನ ಏನ್ ಮಾಡಿದ ಅಂತ ಹೇಳ್ತಾರೆ. ಶ್ರುತ್ವ, ಆ ವಿಚಾರವನ್ನ ರಾಮಬಲಂ ಇತಿ ಶೇಷಃ, ರಾಮನ ಬಲವನ್ನ ಕೇಳಿ ರಾವಣ ಏನ್ ಮಾಡಿದ, ಆಶು ಬೇಗನೆ, ಬಹಳ ಸಮಯ ಹರಣ ಮಾಡಲಿಲ್ಲ, ಆ ವಿಚಾರ ತಿಳಿದ ಕೂಡಲೇನೆ ರಾವಣ ಏನ್ ಮಾಡಿದ ಅಂದ್ರೆ ಕಾರ್ಯಂ ಅವಮೃಶ್ಯ, ಏನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು ನಾನು ಅಂತ ವಿಚಾರ ಮಾಡಿದ. ಕಾರ್ಯಂ ಅವಮೃಶ್ಯ, ಯಾವ ಕಾರ್ಯವನ್ನ ಮುಂದೆ ಮಾಡಬೇಕು ನಾನು ಅಂತ ವಿಚಾರ ಮಾಡಿದ. ಆ ಪ್ರಸಂಗದಲ್ಲಿ ಆ ವಿಚಾರವನ್ನ ಕೇಳಿದ ನಂತರದಲ್ಲಿ ತಾನು ವಿಚಾರ ಮಾಡಿದ. ವಿಚಾರ ಮಾಡಿ ಏನ್ ಮಾಡಿದ ಅಂದ್ರೆ ನದೀ ನದಪತೇಃ ತೀರೆ. ನದಿ ಅಂದ್ರೆ ಹೆಣ್ಣು ನದಿಗಳು, ನದ ಅಂದ್ರೆ ಗಂಡು. ಹೀಗೆ ನದೀ ನದಪತೇಃ, ಆ ನದಿಯಾಗಲಿ ನದ ಆಗಲಿ ಆ ಎರಡಕ್ಕೂ ಕೂಡ ಅಧಿಪತಿ ಆದವನು ಯಾರು ಅಂದ್ರೆ ಸಮುದ್ರ. ಆ ಎರಡಕ್ಕೂ, ನದಿಗಳಿಗೂ ನದಗಳಿಗೂ ಒಡೆಯನಾದವ ಸಮುದ್ರ ಅಂತರ್ಥ. ನದೀ ನದಪತೇಃ ತೀರೆ, ನದಿ ಮತ್ತು ನದ ಇವುಗಳಿಗೆ ಪತಿಯಾದಂತಹ ಸಮುದ್ರ, ಆ ಸಮುದ್ರದ ತೀರದಲ್ಲಿ ಇರುವಂತಹ ಅಂತ ಅರ್ಥ. ಇರುವಂತಹ ಏನು ಅಂದ್ರೆ ಧರಿತ್ರ್ಯಾಹ ಶ್ರವಣಂ ಕ್ಷೇತ್ರಂ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಏನ್ ಮಾಡಿದ ರಾವಣ ಅಂದ್ರೆ ವಿಚಾರ ಮಾಡಿದ ಏನ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಸಮುದ್ರದ ದಂಡೆಯಲ್ಲಿ ಇರುವಂತಹ ಒಂದು ಊರು. ಯಾವ ಊರದು? ಧರಿತ್ರ್ಯಾಹ ಶ್ರವಣಂ ಕ್ಷೇತ್ರಂ. ಧರಿತ್ರಿ
ಭೂಮಿ. ಭೂಮಿಯ ನೋಡಿ, ಭೂಮಿಯ ಶ್ರವಣಂ, ಶ್ರವಣ ಅಂದ್ರೆ ಕಿವಿ ಅಂತ ಅರ್ಥ. ಹೀಗಾಗಿ ಧರಿತ್ರ್ಯಾಹ ಶ್ರವಣಂ ಕ್ಷೇತ್ರಂ ಎಂಬುದಕ್ಕೆ ಅರ್ಥ ಬರೀತಾರೆ ಟಿಪ್ಪಣಿಕಾರರು. ಧರಿತ್ರ್ಯಾಹ ಭೂಮ್ಯಾಹ ಶ್ರವಣಂ ಕ್ಷೇತ್ರಂ ಅಂದ್ರೆ ಗೋಕರ್ಣ ಕ್ಷೇತ್ರಂ ಅಂತ ಅರ್ಥ. ಭೂಮಿಗೆ ಗೋ ಅಂತ ಕರೀತಾರೆ, ಮತ್ತೆ ಗೋ ಅಂದ್ರೆ ಆಕಳು ಅಂತ ಅರ್ಥ. ಇನ್ನು ಶ್ರವಣ ಅಂದ್ರೆ ಕಿವಿ. ಹೀಗಾಗಿ ಗೋಕರ್ಣ, ಭೂಮಿಗೆ ಗೋ ಅಂತ ಕರೀತಾರೆ, ಶ್ರವಣ ಅಂದ್ರೆ ಕರ್ಣ ಅಂತ ಅರ್ಥ, ಕ್ಷೇತ್ರ ಕ್ಷೇತ್ರ. ಹೀಗಾಗಿ ಭೂಮ್ಯಾಹ ಶ್ರವಣಂ ಕ್ಷೇತ್ರೇ, ಕ್ಷೇತ್ರಂ ಅಂದ್ರೆ ಗೋಕರ್ಣ ಕ್ಷೇತ್ರಂ ಅಂತ ಅರ್ಥ. ಆ ಶಬ್ದದಿಂದ ತಿಳಿದುಕೊಳ್ಳುವಂತ ಅರ್ಥ. ಸಮುದ್ರದ ದಂಡೆಯಲ್ಲಿರ್ತಕ್ಕಂತಹ ಈ ಗೋಕರ್ಣ ಕ್ಷೇತ್ರವನ್ನ ಕುರಿತು ಜಗಾಮ, ರಾವಣ ಅಲ್ಲಿಗೆ ಬಂದ. ಪ್ರತಿ ಜಗಾಮ ಅಥವಾ ಗೋಕರ್ಣ ಕ್ಷೇತ್ರವನ್ನು ಕುರಿತು ಪ್ರತಿ ಜಗಾಮ, ಅಲ್ಲಿಗೆ ಹೋದ. ಮುಂದೇನಾಯ್ತು? ಆ ಗೋಕರ್ಣ ಕ್ಷೇತ್ರಕ್ಕೆ ಹೋದಾಗ, ಸಮುದ್ರದ ದಂಡೆಗೆ ಹೋದಾಗ, ಮಾರೀಚ ಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ ರಘುಪತೇ ನಿತರಾಂ. ರಾವಣ ಅಲ್ಲಿ ಹೋಗಿ ಏನ್ ಮಾಡಿದ ಅಂದ್ರೆ, ಅತ್ರ ಅಂದ್ರೆ ಆ ಸಮುದ್ರದ ದಂಡೆಯಲ್ಲಿ, ಸಮುದ್ರದ ದಂಡೆಯಲ್ಲಿ ತಪಸಿ ಪರಿವರ್ತಮಾನಂ, ತಪಸ್ಸನ್ನ ಮಾಡ್ತಾ ಇರುವಂತಹ, ತಪಸ್ಸಿನೊಳಗೆ ಇದ್ದಂತಹ ಅಂತ ಅರ್ಥ. ವಿದ್ಯಮಾನಂ ತಪಕುರ್ವಾಣಂ ಇತ್ಯರ್ಥ. ತಪಸ್ಸನ್ನ ಮಾಡ್ತಾ ಇರುವಂತಹ ಅಂದ್ರೆ ಆ ಸಮುದ್ರದ ದಂಡೆಯಲ್ಲಿ, ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡ್ತಾ ಇರುವಂತಹ ಯಾರು ಅಂದ್ರೆ ಮಾರೀಚ. ಮಾರೀಚ ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದ. ಯಾಕೆ ತಪಸ್ಸನ್ನು ಮಾಡ್ತಾ ಇದ್ದ ಅಂದ್ರೆ ಅದನ್ನು ಹೇಳ್ತಾರೆ. ರಘುಪತೇ ಶರಾತ್ ನಿತರಾಂ ಭೀತಂ. ರಾಮಚಂದ್ರ ದೇವರ ಬಾಣದಿಂದ ಭಾರೀ ಹೆದರಿದ್ದ. ಯಾಕೆ ಅಂದರೆ ಹಿಂದೆ ಕಥೆಯನ್ನು ಕೇಳಿದ್ದೇವೆ. ರಾಮಚಂದ್ರ ದೇವರು ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಗಾಗಿ ಹೋದಂತಹ ಪ್ರಸಂಗದಲ್ಲಿ ಅಲ್ಲಿ ಬಾಣ ಪ್ರಯೋಗವನ್ನ ಮಾಡಿ ಆ ಮಾರೀಚನನ್ನ ಶರೇಣ ಮಾರೀಚ ಮಥಾರ್ಣವೇಕ್ಷಿಪತ್ ಅಂತ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಶರದಿಂದ ಮಾರೀಚನನ್ನ ಸಮುದ್ರದಲ್ಲಿ ಎಸೆದ ಭಗವಂತ ಅಂತ ಹೇಳಿ. ಹೀಗಾಗಿ ಆ ಬಾಣದ ಪ್ರಹಾರ ಏನು, ಬಾಣದ ಒಂದು ಪೆಟ್ಟು ಏನು, ರಾಮನ ಬಾಣದ ಪೆಟ್ಟು ಏನಿದೆ ಅಂತ ಈ ಮಾರೀಚನಿಗೆ ಗೊತ್ತಿದೆ. ಹೀಗಾಗಿ ಅದರಿಂದ ಹೆದರಿದ್ದವ. ರಘುಪತೇ ಶರಾತ್ ನಿತರಾಂ ಭೀತಂ. ರಾಮಚಂದ್ರ ದೇವರ ಆ ಬಾಣದಿಂದ ಚೆನ್ನಾಗಿ ಹೆದರಿದ್ದ. ಹೆದರಿ ಆ ಗೋಕರ್ಣ ಕ್ಷೇತ್ರದಲ್ಲಿ ಸಮುದ್ರ ದಂಡೆಗೆ ಹೋಗಿ ಕುಳಿತುಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಅಂತಹ ಮಾರೀಚಂ, ಆ ಮಾರೀಚನನ್ನ ದದರ್ಶ, ರಾವಣ ಬಂದಿದ್ದಾನೆ, ಅಲ್ಲಿ ಆ ಮಾರೀಚನನ್ನ ನೋಡಿದ. ತಪಸ್ಸು ಮಾಡುತ್ತಾ ಕುಳಿತಿದ್ದಾನೆ, ಅಂತ ಮಾರೀಚನನ್ನ ರಾವಣ ನೋಡಿದ ಅಂತ ಆ ವಿಚಾರವನ್ನ ಹೇಳ್ತಾರೆ. ಮುಂದೆ ನೋಡಿ ಏನು ಮಾಡಿದ ರಾವಣ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 30ನೇ ಶ್ಲೋಕ. ತೇನಾರ್ಥಿತಃ ಸಪದಿ ರಾಘವ ವಂಚನಾರ್ಥಂ ಮಾರೀಚ ಆಹ ಶರವೇಗಮಮುಷ್ಯ ಜಾನನ್ ಶಕ್ಯೋ ನ ತೇ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ತೇನಾರ್ಥಿತಃ ಸಪದಿ ರಾಘವ ವಂಚನಾರ್ಥಂ ಮಾರೀಚ ಆಹ ಶರವೇಗಮಮುಷ್ಯ ಜಾನನ್ ಶಕ್ಯೋ ನ ತೇ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ ಎಂಬುದಾಗಿ 30ನೇ ಶ್ಲೋಕ. ಪದವಿಭಾಗ. ತೇನ ಅರ್ಥಿತಃ ಸಪದಿ ರಾಘವ ವಂಚನಾರ್ಥಂ ಮಾರೀಚಃ ಆಹ ಶರವೇಗಂ ಅಮುಷ್ಯ ಜಾನನ್ ಶಕ್ಯಃ ನ ತೇ ರಘುವರೇಣ ಹಿ ವಿಗ್ರಹಃ ಅತ್ರ ಜಾನಾಮಿ ಸಂಸ್ಪರ್ಶಂ ಅಸ್ಯ
ಶರಸ್ಯ ಪೂರ್ವಂ ಎಂಬುದಾಗಿ ಪದವಿಭಾಗ. ರಾವಣ ಆ ಮಾರೀಚನನ್ನು ನೋಡಿದ ಅಂತ ಹಿಂದೆ ಬಂದದ್ದು. ನೋಡಿ ಏನ್ ಮಾಡಿದ ಅಂದ್ರೆ, ತೇನಾರ್ಥಿತ ಸಪದಿ ರಾಘವ ವಂಚನಾರ್ಥಂ. ರಾವಣ ಮಾರೀಚನಿಗೆ ಕೇಳಿಕೊಂಡ. ಏನ್ ಕೇಳಿಕೊಂಡ ಅಂತ ಹೇಳ್ತಾ ಇದ್ದಾರೆ. ತೇನಾರ್ಥಿತ ಅಂತಿದೆ. ತೇನ ರಾವಣನಿಂದ ಅರ್ಥಿತ ಪ್ರಾರ್ಥಿತನಾದವನು. ಪ್ರಾರ್ಥಿತ ಏನ್ ಪ್ರಾರ್ಥಿತ? ರಾವಣ ಏನ್ ಕೇಳ್ಕೊಂಡ ಆ ಮಾರೀಚನಿಗೆ ಅಂದ್ರೆ, ರಾಘವ ವಂಚನಾರ್ಥಂ. ರಾಮನಿಗೆ ನೀ ಮೋಸ ಮಾಡಬೇಕು. ರಾಘವಸ್ಯ ವಂಚನಾರ್ಥಂ ವಂಚಯಿತು ಸಪದಿ ಅರ್ಥಿತ. ತಕ್ಷಣ ಬಂದವನೇ ಏನ್ ಮಾಡಿದ ರಾವಣ? ಮಾರೀಚನಿಗೆ ಕೇಳಿಕೊಂಡದ್ದು, ನೀನು ರಾಮನಿಗೆ ಮೋಸ ಮಾಡಿ ರಾಮನನ್ನ ಸಂಹಾರ ಮಾಡಬೇಕು. ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ತೇನಾರ್ಥಿತ ಸಪದಿ ರಾಘವ ವಂಚನಾರ್ಥಂ ಅಂತ ಕೇಳಿಕೊಂಡ ರಾವಣ. ಅದಕ್ಕೆ ಮಾರೀಚ ಏನೇನಬೇಕು? ಮಾರೀಚ ಆಹ ಶರವೇಗ ಅಮುಷ್ಯ ಜಾನನ್. ಮಾರೀಚ ಅಮುಷ್ಯ ಶರವೇಗಂ ಜಾನನ್. ಈ ರಾಮಚಂದ್ರ ದೇವರ ಶರವೇಗ, ಬಾಣದ ವೇಗ ಏನು? ಬಾಣ ಬಿಟ್ರೆ ಹೋಗಿ ಸಮುದ್ರಕ್ಕೆ ಬಂದು ಬಿದ್ದಿದ್ದಾನೆ. ಅಥಾರ್ಣವೇ ಕ್ಷಿಪತ್. ಆ ರೀತಿಯಾಗಿ ಅಂತಹ ವೇಗ ರಾಮಚಂದ್ರ ದೇವರ ಬಾಣದ ವೇಗ. ಹೀಗಾಗಿ ಅದರ ವೇಗ ತಿಳಿದುಕೊಂಡಿದ್ದಾನೆ. ಶರವೇಗ ಅಮುಷ್ಯ ಶರವೇಗಂ ಜಾನನ್. ರಾಮಚಂದ್ರ ದೇವರ ಬಾಣದ ವೇಗವನ್ನ ತಿಳಿದುಕೊಂಡಂತಹ ಆ ಮಾರೀಚ ಆಹ ರಾವಣನನ್ನ ಕುರಿತು ಹೇಳ್ತಾನೆ. ರಾವಣ ಕೇಳಿಕೊಂಡದ್ದೇನು? ಮಾರೀಚ, ನೀನು ಮೋಸ ಮಾಡಿ ರಾಮನನ್ನ ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ. ಅದಕ್ಕೆ ರಾಮನ ಒಂದು ಬಾಣದ ವೇಗ ಏನು ಅಂತ ಮಾರೀಚನಿಗೆ ಗೊತ್ತಿದ್ದಕ್ಕೆ ಮಾರೀಚ ಹೇಳ್ತಾನೆ, ಅಲ್ಲಪ್ಪ, ನನ್ನ ಮುಖಾಂತರವಾಗಿ ನೀ ದ್ವೇಷ ಮಾಡ್ತಾ ಇದ್ದೆ ರಾಮನನ್ನ. ನನ್ನ ಮುಖಾಂತರವಾಗಿ ಕಾರ್ಯವನ್ನು ಎನ್ನ ಮನೋಭೀಷ್ಟೆಯನ್ನ ಸಿದ್ಧಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಅದು ನಿನಗೆ ಯೋಗ್ಯ ಅಲ್ಲ ಅಂತ ಮಾರೀಚ ಹೇಳ್ತಾನೆ. ಶಕ್ಯೋನತೆ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಅಸ್ಯ ಶರಸ್ಯ ಸಂಸ್ಪರ್ಶಂ ಪೂರ್ವಂ ಜಾನಾಮಿ. ಮಾರೀಚ ಹೇಳ್ತಾನೆ ರಾವಣಿಗೆ, ರಾವಣ, ನಾನು ಈ ರಾಮಚಂದ್ರನ ಒಂದು ಶರದ ಒಂದು ವೇಗ, ಶರಸ್ಯ ಸಂಸ್ಪರ್ಶಂ, ಅಸ್ಯ ಶರಸ್ಯ ಸಂಸ್ಪರ್ಶಂ, ರಾಮದೇವರ ಒಂದು ಬಾಣದ ಸ್ಪರ್ಶ ಅದು ಹೇಗೆ ತಗಿಲಿದೆ ಅಂದ್ರೆ, ನಾ ಹೋಗಿ ಸಮುದ್ರಕ್ಕೆ ಬೀಳಬೇಕು, ಅಷ್ಟು ವೇಗ. ಅಂತಹ ವೇಗವನ್ನ ನಾನು ಪೂರ್ವದಲ್ಲಿ ತಿಳಿದಿದ್ದೇನೆ, ರಾಮನ ಬಾಣದ ಒಂದು ಸಾಮರ್ಥ್ಯ ಎಷ್ಟು ಅಂತ. ಹೀಗಾಗಿ ಅದನ್ನ ತಿಳಿದುಕೊಂಡಿದ್ದೇನೆ ನಾನು. ತಿಳಿದುಕೊಂಡಿದ್ದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಕೇಳು. ಏನು ಅಂದ್ರೆ, ಅತ್ರ ಈ ರಾಮಚಂದ್ರ ದೇವರ ವಿಷಯದೊಳಗೆ ನೀನು ಏನು ಹೇಳ್ತಾ ಇದ್ದೀಯಲ್ಲ, ಈ ವಿಷಯದೊಳಗೆ ತೇ ರಘುವರೇಣ ವಿಗ್ರಹ ತೇ ನ ಶಕ್ಯ. ರಾಮನ ಜೊತೆಗೆ, ರಾಮನಿಂದ ನಿನಗೆ ವಿಗ್ರಹ, ವಿಗ್ರಹ ಅಂದ್ರೆ ಇಲ್ಲಿ ವಿರೋಧ ಅಂತ ಅರ್ಥ. ರಾಮನಿಂದ ನಿನಗೆ ವಿರೋಧ, ಇದು ಯೋಗ್ಯವಲ್ಲ. ಅಂದ್ರೆ ರಾಮನ ವಿರೋಧವನ್ನು ನೀನು ಕಟ್ಟಿಕೊಳ್ಳಿಕ್ಕೆ ಹೋಗಬೇಡ, ಸಾಮಾನ್ಯ ವ್ಯಕ್ತಿ ಅಲ್ಲ. ಹೀಗಾಗಿ ನೀನು ಅವನ ಜೊತೆಗೆ ವಿರೋಧವನ್ನ ಕಟ್ಟಿಕೊಳ್ಳಬೇಡ ಅಂತ ಈ ಮಾರೀಚ ತಾನು ರಾವಣನಿಗೆ ಆ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ರಾವಣ ಕೇಳಿಕೊಂಡದ್ದು ಮೋಸ ಮಾಡಿ ರಾಮನನ್ನು ಸಂಹಾರ ಮಾಡು ಅಂತ ಹೇಳಿ. ಅದಕ್ಕೆ ಆ ಮಾರೀಚ ಅಂದ, ಸರ್ವಥಾ ನೀನು ಆ ರೀತಿಯಾಗಿ ನನಗೆ ಕೇಳಬೇಡ. ಯಾಕೆ ಅಂದ್ರೆ ರಾಮನ ಒಂದು ಶರದ ವೇಗ ಏನು, ಆ ಶಕ್ತಿ ಏನು ಅಂತ ನನಗೆ ಗೊತ್ತಿದೆ. ಹೀಗಾಗಿ ಸರ್ವಥಾ ನನಗೆ ಹೇಳೋ ಮುಖಾಂತರವಾಗಿ ನೀನು ರಾಮನ ವಿರೋಧವನ್ನ ಕಟ್ಟಿಕೊಳ್ಳಬೇಡ. ಸರ್ವಥಾ ಅವನ ವಿರೋಧವನ್ನು ಕಟ್ಟಿಕೊಂಡರೆ ಸರ್ವಥಾ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಅರ್ಥದೊಳಗೆ, ಆ ಅರ್ಥದೊಳಗೆ ಶಕ್ಯೋನತೆ ರಘುವರೇಣ ಹಿ ವಿಗ್ರಹೋತ್ರ. ಆ ರಾಮನಿಂದ ನಿನಗೆ ವಿಗ್ರಹ ವಿರೋಧ ಇದು ನ ಶಕ್ಯ, ಯೋಗ್ಯವಾದದ್ದಲ್ಲ. ಇದು ಹಿ ಅಂತ ಶಬ್ದವನ್ನು ಬಳಸ್ತಾರೆ ಶ್ರೀಮದಾಚಾರ್ಯರು. ಹಿ ಅಂದ್ರೆ ನಿಶ್ಚಿತ,
ಸುಮ್ನ ಏನೋ ಹೇಳ್ತಾ ಇಲ್ಲ, ಇದು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ, ಇವನಿಗೆ ಯೋಗ್ಯ ಅಲ್ಲ ಅಂತ ಆ ರಾವಣನಿಗೆ ಮಾರೀಚ ಈ ವಿಚಾರವನ್ನ ತಿಳಿಸ್ತಾನೆ. ತಿಳಿಸಿದಾಗ ಮುಂದೆ ರಾವಣ ಮಾರೀಚನಿಗಿಂತಲೂ ಪ್ರಬಲನಾದಂತಹ ವ್ಯಕ್ತಿ. ಹೀಗಾಗಿ ಅದಕ್ಕೆ ಹೇಳಿದ್ದ ರಕ್ಷಪತಿ ಅಂತ ಹೇಳಿ, ರಾಕ್ಷಸರೆಲ್ಲರಿಗೂ ಪತಿ ಒಡೆಯನಾದಂಥವನು. ಹೀಗಾಗಿ ಅವನ ಆಜ್ಞೆಯನ್ನ ಮಾಡಿದಾಗ ಅದರ ಒಂದು ಆಜ್ಞೆಯನ್ನ ಪರಿಪಾಲನೆ ಎಲ್ಲರೂ ಮಾಡಲೇಬೇಕು. ಅದಕ್ಕೆ ತನ್ನದಂತ ಹೇಳಿದ್ದಾನೆ ಮಾರೀಚ. ಅದಕ್ಕೆ ಮುಂದೆ ಏನು ಮಾಡಬೇಕು, ಅದಕ್ಕೆ ಆ ರಾವಣ ಮುಂದೆ ತಾನು ಈ ಮಾರೀಚನಿಗೆ ಏನನ್ನ ಹೇಳಿದ, ಯಾವ ರೀತಿಯಾಗಿ ಆಜ್ಞೆಯನ್ನ ಮಾಡ್ತಾನೆ ಎಂಬುದನ್ನ ಮತ್ತೆ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರುಗಳೇ. ಕೃಷ್ಣಾರ್ಪಣಂ. ನಮಸ್ಕಾರ.